ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಸ್ಪಿರಿಚುವಲ್ ಕೆಮಿ 7 ಕನ್ನಡ. ಸ್ಪಿರಿಚುವಲ್ ಕೆಮಿ 7 ಇಂಗ್ಲಿಷ್ ಚಾನೆಲ್ನ ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿದೆ. ಇಷ್ಟ ಇರೋರು ಸಬ್ಸ್ಕ್ರೈಬ್ ಮಾಡಿ, ಅಲ್ಲಿ ಇಂಗ್ಲೀಷಲ್ಲಿ ಮಾಹಿತಿಯನ್ನು ಕೇಳಿಸ್ಕೋಬೋದು. ಓಕೆ, ನಾನು ತ್ರಿವೇಣಿ, ಹೋಪನೋಪನೋ ಹೀಲರ್. ಇವತ್ತಿನ ಈ ವಿಡಿಯೋ ಯಾವುದ್ರ ಬಗ್ಗೆ ಅಂದರೆ, ಈಗ ನಾವೆಲ್ಲರೂ ಯೂನಿವರ್ಸನ್ನು ಪ್ರೀತಿ ಮಾಡ್ತಾ ಇದ್ದೀವಿ, ಅದರಲ್ಲಿ ಸಂದೇಹನೇ ಇಲ್ಲ ಅಲ್ವಾ? ಆದರೆ ಕೆಲವ್ರಿಗೆ ಡೌಟ್ ಇರುತ್ತೆ, ನಾನು ಯೂನಿವರ್ಸ್ನ ಪ್ರೀತಿ ಮಾಡ್ತಿದ್ದೀನಿ, ಯೂನಿವರ್ಸ್ನ ನಾನು ಇದು ಬೇಕು ಅದು ಬೇಕು ಅಂತೆಲ್ಲ ಕೇಳಿದ್ದೀನಿ, ಯೂನಿವರ್ಸ್ ನನ್ನನ್ನು ಪ್ರೀತಿ ಮಾಡಿ ನನಗಿದೆಲ್ಲ ಕೊಡ್ತಾ ಇದೆ ಅಂತ ಹೇಗೆ ಗೊತ್ತಾಗತ್ತೆ ಅಂತ. ಸೊ ಅದರ ಬಗ್ಗೆ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಕೊನೆವರೆಗೂ ಕೇಳಿಸ್ಕೊಳ್ಳಿ. ಇದನ್ನು ಹೇಳೋಕ್ಕೂ ಮುಂಚೆ ಒಂದು ಸಣ್ಣ ಅನೌನ್ಸ್ಮೆಂಟ್ ಇದೆ. ನೀವೆಲ್ಲ ತುಂಬ ದಿನಗಳಿಂದ ಕಾಯ್ತಾ ಇದ್ದಂಥ ಹೋಪನೋಪನೋ ಫ್ರೀ ಸೆಷನ್ಸ್ ಈ 25th ಅಂದರೆ ಸೋಮವಾರದಿಂದ ಇರುತ್ತೆ. 25ನೇ ತಾರೀಕಿಂದ 30ನೇ ತಾರೀಕುವರೆಗೂ ಇರುತ್ತೆ. ಲಿಂಕನ್ನು ಈ ವಿಡಿಯೋ ಕೆಳಗಿರುವಂಥ ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿದ್ದೀನಿ. ಯಾರಿಗೆಲ್ಲ ಬೇಕೋ ಆ ಲಿಂಕನ್ನು ಸೇವ್ ಮಾಡಿ ಇಟ್ಕೊಳ್ಳಿ, ಅಥವಾ ಇದೇ ವಿಡಿಯೋ ಕೆಳಗಡೆ ಬಂದು ಇಲ್ಲಿಂದ ಜಾಯಿನ್ ಆಗ್ಬೋದು ಝೂಮಲ್ಲಿಗೆ. ಟೈಮಿಂಗ್ಸು 12 ಗಂಟೆಯಿಂದ 1 ಗಂಟೆಗಿರುತ್ತೆ. ಯಾಕೆಂದರೆ ಇಲ್ಲಿವರೆಗೂ ನಾನು ಸಂಜೆ ಮಾಡ್ತಿದ್ದೆ 6 ಗಂಟೆಯಿಂದ 7 ಗಂಟೆಗೆ. ಆದರೆ ತುಂಬ ಜನ ಸಂಜೆ ಆಗಲ್ಲ, ಮಕ್ಕಳಿರ್ತಾರೆ, ಮಕ್ಕಳನ್ನ ಓದಿಸೋದು, ಹೊರಗಡೆ ಹೋಗೋದು ಎಲ್ಲ ಕೆಲಸ ಇರುತ್ತೆ, ಮಧ್ಯಾಹ್ನ ಇಟ್ಕೊಳ್ಳಿ ಅಂತ ಕೇಳ್ತಾ ಇದ್ದಿದ್ದರಿಂದ 12 ಗಂಟೆಯಿಂದ 1 ಗಂಟೆಗೆ. ಸೊ ವರ್ಕಿಂಗ್ ಅವ್ರಿಗೆಲ್ಲ ಮತ್ತೆ ಒಂದು ವಾರ ಬಿಟ್ಟು ಮತ್ತೆ ಈವ್ನಿಂಗ್ ತಗೊಳ್ತೀನಿ, ನೋ ಪ್ರಾಬ್ಲಮ್. ಓಕೆನಾ? ಸೊ ಯಾರಿಗೆಲ್ಲ ಫ್ರೀ ಇರ್ತಿರೋ, ಯಾರಿಗೆಲ್ಲ ಆಗುತ್ತೋ ಅಟೆಂಡ್ ಮಾಡಿ. ಈ ಸಲ ತುಂಬ ಡಿಫ್ರೆಂಟ್ ಆಗಿರುತ್ತೆ, ಚೆನ್ನಾಗಿರುತ್ತೆ. ಇನ್ನು ಮುಂಚೆ ಮಾಡ್ದಂಗಿರಲ್ಲ, ಇನ್ನು ಸ್ವಲ್ಪ ಇಂಪ್ರವೈಸ್ ಮಾಡಿದ್ದೀನಿ ಅದರಲ್ಲಿ. ಸೊ ಎಲ್ಲರೂ ಬನ್ನಿ ಅಂತ ಹೇಳ್ತಾ ಇವತ್ತಿನ ಟಾಪಿಕ್ಗೆ ಹೋಗ್ತಾ ಇದ್ದೀನಿ. ಮೊದಲನೇ ವಿಷಯ ಹೇಗೆ ಗೊತ್ತಾಗೋದು ಅಂತ ಅಂದರೆ, ನಾವು ಯಾರೆಲ್ಲ ಯೂನಿವರ್ಸನ್ನು ಪ್ರೀತಿ ಮಾಡ್ತಿದ್ದೀವೋ ನಮ್ಮ ಫೀಲಿಂಗ್ ಇವಾಗ ಹೇಗಿರುತ್ತೆ. ನಾವು ಒಂಟಿಯಾಗಿರಬೇಕು ಅಂತ ಇಷ್ಟಪಡ್ತೀವಿ. ಮುಂಚೆ ಹೇಗಿತ್ತು ನಮ್ಮ ಲೈಫು, ಈಗ ಹೇಗಿದೆ. ಮುಂಚೆ ಯಾವಾಗಲೂ ಫ್ರೆಂಡ್ಸ್ ಜೊತೆ ಹೊರಗಡೆ ಹೋಗೋದು, ಅಥವಾ ಫೋನಲ್ಲಿ ಮಾತಾಡೋದು, ಅಥವಾ ಇನ್ಸ್ಟಾಗ್ರಾಮಲ್ಲಿ ಕಾಲ ಕಳೆಯೋದು, ಯೂಟ್ಯೂಬಲ್ಲಿ ಕಾಲ ಕಳೆಯೋದು, ಏನೋ ಒಂದು ಟೈಮ್ ಪಾಸ್ ಮಾಡೋಕ್ಕೆ ಅಂತ ಏನೋ ಒಂದು ದಾರಿ ಹುಡ್ಕೊಳ್ತಾ ಇದ್ವಿ. ಫ್ರೀಯಾಗಂತೂ ಇರ್ತಾ ಇರಲಿಲ್ಲ. ಆದರೆ ಈಗ ಏನು ಬೇಡ, ಯಾರು ಬೇಡ, ಒಬ್ಬರೇ ಇರಬೇಕು ಸ್ವಲ್ಪ ಹೊತ್ತು, ಯಾರು ನನ್ನ ಡಿಸ್ಟರ್ಬ್ ಮಾಡಬಾರ್ದು ಅಂತ ಅನಿಸುತ್ತೆ. ಆದರೆ ಅದು ಶೋಕದಿಂದ ಅಲ್ಲ, ದುಃಖದಿಂದ ಅಲ್ಲ, ಏನೋ ಒಂದು ಖುಷಿ, ಏನೋ ಒಂದು ನೆಮ್ಮದಿ ಇರುತ್ತೆ. ಆ ನೆಮ್ಮದಿಯನ್ನು ನಮ್ಮಲ್ಲಿ ನಾವೇ ಫೀಲ್ ಮಾಡ್ಕೋಬೇಕು, ಅನುಭವಿಸ್ಬೇಕು ಅಂತ ಒಂಟಿಯಾಗಿ ಕಾಲ ಕಳಿಬೇಕು ಅಂತ ಇಷ್ಟಪಡ್ತೀವಿ ಅಲ್ವಾ? ಸುಮ್ಮನೆ ಇದ್ದು ಏನು ಮಾಡ್ತೀವಿ ಅಂದರೆ ಏನೂ ಇಲ್ಲ, ನಮ್ಮ ಜೊತೆ ನಾವೇ ಕಾಲ ಕಳೆಯೋದು, ಏನೋ ಒಂದು ನೆಮ್ಮದಿ, ಏನೋ ಒಂದು ಸುಖ, ಏನೋ ಆರಾಮಾಗಿ ಅನಿಸುತ್ತೆ. ಸುಮ್ಮನೆ ಏನೋ ಆಲೋಚನೆ ಮಾಡ್ತಿರ್ತೀವಿ, ಅಥವಾ ಮಳೆ ಬರ್ತಾ ಇದೆ ಮಳೆಯನ್ನು ನೋಡ್ತಾ ಇರ್ತೀವಿ, ಅಥವಾ ಹುಣ್ಣಿಮೆ ಇದ್ದರೆ ಚಂದ್ರನನ್ನು ನೋಡ್ತಾ ಇರ್ತೀವಿ, ಏನೂ ಇಲ್ಲ ಅಂದರೆ ಆಕಾಶನ ನೋಡಿಕೊಂಡು ಒಂದು ಫೀಲ್ ಮಾಡ್ಕೊಳ್ತಾ ಇರ್ತೀವಿ ಯೂನಿವರ್ಸನ್ನು ಅಲ್ವಾ? ಯಾರಿಗೆಲ್ಲ ಈ ಥರ ಅನುಭವ ಆಗ್ತಿದೆಯೋ ಕಮೆಂಟಲ್ಲಿ ಶೇರ್ ಮಾಡಿ ನೋಡೋಣ. ಮುಂದಿನ ಪಾಯಿಂಟ್ ಏನಪ್ಪ ಅಂದರೆ, ನಾವು ಯೂನಿವರ್ಸನ್ನು ಪ್ರೀತಿಸ್ತಾ ಇದ್ದೀವಿ, ಯೂನಿವರ್ಸ್ನ ಗೈಡೆನ್ಸ್ ನಮ್ಮ ಮೇಲಿದೆ. ಅದಕ್ಕೆ ನಮ್ಮಲ್ಲಾಗಿರುವಂಥ ಬದಲಾವಣೆ ಏನು ಅಂತ ಅಂದರೆ, ನೆಕ್ಸ್ಟ್ ವಿಷಯ, ಎಲ್ಲದಕ್ಕೂ ನಾವು ಕೃತಜ್ಞತೆಗಳನ್ನು ತಿಳಿಸೋದಕ್ಕೆ ಶುರು ಮಾಡಿರ್ತೀವಿ. ಅದು ಬರೀ ಸುಮ್ಮನೆ ಮನಸ್ಸಲ್ಲೋ ಅಥವಾ ಬಾಯಲ್ಲೋ ಥ್ಯಾಂಕ್ಸ್ ಹೇಳ್ಕೊಳ್ಳೋದಲ್ಲ. ಸಣ್ಣ ಸಣ್ಣ ವಿಷಯಕ್ಕೂ ಏನೋ ಒಂಥರ ಎಮೋಷ್ನಲ್ ಆಗಿಬಿಡ್ತೀವಿ, ಖುಷಿ ಆಗ್ತೀವಿ, ಮನಸ್ಸಿಂದ ಅದಕ್ಕೆ ಧನ್ಯವಾದಗಳನ್ನು ಹೇಳ್ಕೊಳ್ತೀವಿ. ಸುಮ್ಮನೆ ಒಂದು ರೋಸ್ ನೋಡ್ತೀವಿ, ಅದು ಸುಂದರವಾಗಿದೆ, ಏನೋ ಒಂಥರ ಮನಸ್ಸಿಗೆ ಖುಷಿ, ಅದನ್ನ ನೋಡ್ಕೊಂಡು ಥ್ಯಾಂಕ್ ಯು ಅಂತ ಆಟೋಮೆಟಿಕ್ಕಾಗಿ ಬಂದ್ಬಿಡುತ್ತೆ ನಮ್ಮ ಬಾಯಲ್ಲಿ. ಏನಾದರೂ ಸಣ್ಣ ಸಣ್ಣ ವಿಷಯಗಳು, ಯಾರೋ ಒಂದು ಪುಟ್ಟ ಮಗು ಆಟ ಆಡ್ತಾ ಇರೋದು ನೋಡಿದ್ರು, ಎಷ್ಟು ಕ್ಯೂಟ್ ಅಂತ ಅನ್ಸಿದ್ರು, ಆ ಖುಷಿಗೆ ಅದು ಕಣ್ಣೀರು ಬರೋ ಅವಶ್ಯಕತೆನೇ ಇರಲ್ಲ, ಆದರೂ ಏನೋ ಖುಷಿಯಿಂದ ಕಣ್ಣೀರು ಬಂದ್ಬಿಡುತ್ತೆ. ಈ ಥರ ಎಮೋಷ್ನಲ್ ಆಗಿಬಿಡ್ತೀವಿ ಕೃತಜ್ಞತೆಗಳಿಂದ. ಗ್ರ್ಯಾಟಿಟ್ಯೂಡ್ ಮೋಡಲ್ಲಿ ಇರ್ತೀವಿ. ಎಷ್ಟು ಗ್ರ್ಯಾಟಿಟ್ಯೂಡ್ ಮೋಡಲ್ಲಿ ಇರ್ತೀವಿ ಅಂದರೆ, ನೋಡಿದ್ದಕ್ಕೆಲ್ಲ ಏನೋ ಸಂತೋಷದಿಂದ ಕಣ್ಣಲ್ಲಿ ನೀರು ಬರೋಕ್ಕೆ ಶುರು ಆಗಿಬಿಡುತ್ತೆ. ನೀವೇನೇ ಮಾಡ್ತಿದ್ರು, ನಿಮ್ಮ ಹತ್ರ ಬುಕ್ ಇದೆಯಾ, ಪೆನ್ಸಿಲ್ ಇದೆಯಾ, ಪೆನ್ ಇದೆಯಾ, ಗಾಡಿ ಇದೆಯಾ, ಅಡುಗೆ ಮಾಡ್ತಿದ್ದೀರಾ, ಆಫೀಸಲ್ಲಿದ್ದೀರಾ, ಈ ಥರ ಏನು ಮಾಡ್ತಿದ್ರು, ಯಾವುದನ್ನು ನೋಡಿದ್ರೂ ಒಂದು ಕೃತಜ್ಞತೆ ಅನ್ನೋದು ಮನಸ್ಸಿಂದ ಬಂದ್ಬಿಡುತ್ತೆ. ಆ ಕೃತಜ್ಞತೆಗಳನ್ನು ಹೇಳ್ಕೊಂಡಷ್ಟು ಧನ್ಯವಾದಗಳನ್ನು ಏನೋ ಒಂಥರ ಖುಷಿ ಬರುತ್ತೆ.
ಒಂದು ಮಳೆ ಬಂತು ಅಂತ ಅಂದ್ಕೊಳ್ಳಿ, ಅದಕ್ಕೆ ಕೃತಜ್ಞತೆಗಳನ್ನು ಹೇಳ್ಕೊಳ್ತೀರಾ, ಕಿಟಕಿಯಿಂದ ನೋಡ್ತಾ ಅದನ್ನು ಒಂದು ಫೀಲ್ ಮಾಡ್ಕೊಳ್ತೀರಾ, ಮಳೆ ಜೊತೆ ಮಾತಾಡ್ಕೊಳ್ತೀರಾ, ಎಷ್ಟು ಸುಂದರವಾಗಿ ಇದೆಯಾ ನೀನು, ನಿನ್ನಿಂದ ಎಷ್ಟೆಲ್ಲ ಉಪಯೋಗಗಳಾಗ್ತಾ ಇದೆ, ರೈತರಿಗೆಲ್ಲ ಉಪಯೋಗ ಆಗ್ತಾ ಇದೆ, ಎಷ್ಟು ನೀರು ಬರುತ್ತೆ, ಐ ಲವ್ ಯು ರೈನ್, ಐ ಲವ್ ಯು ಯೂನಿವರ್ಸ್ ಅಂತ ಹೇಳ್ಕೊಳ್ತೀರಾ, ಥ್ಯಾಂಕ್ ಯು ರೈನ್ ಅಂತ. ಎಳೆ ಬಿಸಿಲಿನ ಜೊತೆ ಮಾತಾಡ್ಕೊಳ್ತೀರಾ, ಗಾಳಿ ಬೀಸಿದಾಗ ಗಾಳಿ ಜೊತೆ ಆವಾಗ ಆಗೋ ಆ ಸಂತೋಷ, ಆ ನೆಮ್ಮದಿ ಇದೆಯಲ್ಲ, ಅದು ಹೇಳ್ಕೊಳ್ಳೋಕ್ಕೆ ಆಗಲ್ಲ, ನಾವು ಫೀಲ್ ಮಾಡ್ಕೋಬೇಕು, ಆವಾಗಲೇ ಗೊತ್ತಾಗೋದು ಅಲ್ವಾ. ಇಷ್ಟು ವರ್ಷಗಳಿಲ್ಲದೆ ಇರೋದು, ಈಗ ಯಾಕೆ ನಾನು ಈ ಥರ ಬದಲಾಗಿದ್ದೀನಿ, ಯಾಕೆ ಎಲ್ಲದಕ್ಕೂ ಗ್ರ್ಯಾಟಿಟ್ಯೂಡ್ ಹೇಳ್ಕೊಳ್ತಾ ಇದ್ದೀನಿ, ಯಾಕೆ ಸಣ್ಣ ಸಣ್ಣ ವಿಷಯಕ್ಕೂ ನನಗೆ ಆನಂದದಿಂದ ಕಣ್ಣೀರು ಬರುತ್ತೆ ಅಂತ ಅಂದರೆ, ಆ ಪ್ರಶ್ನೆಗೆ ಉತ್ತರ ನೀವು ಯೂನಿವರ್ಸ್ನೊಂದಿಗೆ ಕನೆಕ್ಟ್ ಆಗಿದ್ದೀರಾ, ಯೂನಿವರ್ಸ್ನ ಗೈಡೆನ್ಸ್ ಸಪೋರ್ಟ್ ನಿಮ್ಮ ಜೊತೆ ಇದೆ, ನಿಮ್ಮ ಮೇಲಿದೆ ಅಂತ ಅರ್ಥ. ಮುಂದಿನ ವಿಷಯ ಏನು ಅಂದರೆ, ಯಾರೋ ಏನೋ ಗೊತ್ತಿಲ್ಲದೆ ಇರೋರೆಲ್ಲ ಯಾವುದೋ ಒಂದು ವಿಷಯಕ್ಕೆ ಅಥವಾ ಏನು ಇಲ್ಲದೆ ಇದ್ರೂ ಕೂಡ, ಏನು ವಿಷಯ ಇಲ್ದಿದ್ರೂ ಕೂಡ ಅವ್ರು ಬಂದು ದೇವ್ರು ನಿಮ್ಮನ್ನ ಚೆನ್ನಾಗಿಟ್ಟಿರಲಿ ಅಂತ ಆಶೀರ್ವಾದ ಮಾಡೋದು. ನಮಗೆ ಆಶೀರ್ವಾದ ಸಿಗೋದಿದೆಯಲ್ಲ, ಅದು ನನ್ನ ಜೀವನದಲ್ಲಿ ಈ ಥರ ತುಂಬ ನಡೆದಿದೆ, ನಿಮಗೂ ನಡೆದೇ ಇರುತ್ತೆ. ಕಮೆಂಟಲ್ಲಿ ಶೇರ್ ಮಾಡಿ ನೋಡೋಣ. ಈಗ ಎಲ್ಲೋ ದೇವಸ್ಥಾನಕ್ಕೆ ಹೋಗಿರ್ತೀರಾ, ಅಲ್ಲಿ ದೇವ್ರನ್ನ ಪ್ರಾರ್ಥನೆ ಮಾಡಿಬಿಟ್ಟು ಸುಮ್ಮನೆ ಕೂತಿರ್ತೀರಾ, ಯಾರೋ ಬಂದು ನಿಮಗೆ ಗುರ್ತು ಪರಿಚಯ ಇಲ್ಲ, ಪಕ್ಕದಲ್ಲಿ ಕೂತಿರ್ತಾರೆ, ನಿಮ್ಮನ್ನ ನೋಡಿದ ತಕ್ಷಣ ಏನೋ ಒಂದು ಹೇಳ್ತಾರೆ, ಈ ಪೂಜೆ ಮಾಡಿ ಅಥವಾ ಈ ಪಾರಾಯಣ ಮಾಡಿ ನಿಮಗೆ ಒಳ್ಳೇದಾಗುತ್ತೆ, ದೇವ್ರು ನಿಮ್ಗೆ ಒಳ್ಳೇದು ಮಾಡ್ತಾರೆ ಅಂತ ಹೇಳಿಬಿಟ್ಟು ಆಶೀರ್ವಾದ ಕೊಟ್ಬಿಟ್ಟು ಹೋಗ್ತಾರೆ. ಎಲ್ಲೋ ಟೂರಿಸ್ಟ್ ಜಾಗಕ್ಕೆ ಹೋಗಿರ್ತೀರಾ, ಅಲ್ಲಿ ತಪ್ಪು ಹೋಗಿರ್ತೀರಾ, ಎಲ್ಲಿಗೆ ಹೇಗೆ ಹೋಗಬೇಕು ಗೊತ್ತಾಗಲ್ಲ, ಯಾರೋ ಬರ್ತಾರೆ, ನಿಮಗೆ ಫೋನ್ ನಂಬರ್ ತಗೊಳ್ತಾರೆ, ಫೋನ್ ಮಾಡಿ ಕೊಡ್ತಾರೆ, ಎಲ್ಲ ಸಹಾಯ ಮಾಡಿಬಿಟ್ಟು ಚೆನ್ನಾಗಿರಿ, ನೀವು ಚೆನ್ನಾಗಿರ್ಬೇಕು ಅಂತ ಅವರೇ ನಮ್ಗೆ ಹೆಲ್ಪ್ ಮಾಡಿ ಅವರೇ ನಮ್ಗೆ ಆಶೀರ್ವಾದ ಮಾಡ್ತಾರೆ. ಅಥವಾ ರೋಡಲ್ಲಿ ಹೋಗ್ತಾ ಇರ್ತೀವಿ, ಯಾರ್ದೋ ಒಂದು ಸಣ್ಣ ವಸ್ತು ಕೆಳಗಡೆ ಬೀಳುತ್ತೆ, ನಾವು ಎತ್ತಿ ಕೊಟ್ಟಿರ್ತೀವಿ, ಅಷ್ಟು ಸಣ್ಣ ಸಹಾಯಕ್ಕೇನೆ ನೀವು ಚೆನ್ನಾಗಿರಿ, ದೇವ್ರು ನಿಮ್ಮನ್ನ ಚೆನ್ನಾಗಿ ಕಾಪಾಡಬೇಕು ಅಂತ ಹೇಳ್ತಾರೆ. ಈ ರೀತಿ ರ್ಯಾಂಡಮ್ ಆಗಿ ಗುರುತು ಪರಿಚಯ ಇಲ್ಲದೆ ಇರೋರಿಂದ ನಮಗೆ ಆಶೀರ್ವಾದಗಳು ಸಿಗೋದು. ಯಾಕೆ ಕಮೆಂಟಲ್ಲಿ ಶೇರ್ ಮಾಡಿ ಅಂತೀನಿ ಅಂದರೆ, ನಾವೆಲ್ಲರೂ ಒಂದು ಯೂನಿವರ್ಸ್ನ ಮಕ್ಕಳಲ್ವಾ. ನಾವು ಯೂನಿವರ್ಸ್ನ ಮಕ್ಕಳಂದರೆ ನಾವೆಲ್ಲ ನಮ್ಮ ಖುಷಿನ ಒಬ್ಬರ ಜೊತೆ ಒಬ್ಬರು ಹಂಚ್ಕೊಂಡಾಗ ಆ ಖುಷಿಯ ಫೀಲೇ ಒಂಥರ ಅಲ್ವಾ. ಈಗ ನಾವು ಯೂನಿವರ್ಸ್ ಬಗ್ಗೆ ಯಾರಿಗೆಲ್ಲ ನಂಬಿಕೆ ಇಲ್ವೋ ಅವ್ರ ಹತ್ರ ಹೋಗಿ ಯೂನಿವರ್ಸ್ ಬಗ್ಗೆ ಮಾತಾಡಿದ್ರೆ ನಮಗೆ ಈ ಖುಷಿ ಸಿಗುತ್ತಾ? ಅವ್ರು ನಮ್ಮನ್ನ ಹುಚ್ಚರ ಥರ ನೋಡ್ತಾರೆ, ನಂಬೋದು ಇಲ್ಲ. ಅದೇ ಯೂನಿವರ್ಸ್ ಬಗ್ಗೆ ಗೊತ್ತಿರೋರ ಜೊತೆ ನಾವು ಹೋಗಿ ಮಾತಾಡಿದ್ರೆ ನಮ್ಮ ಕಾನ್ವರ್ಸೇಷನ್ನೇ ಬೇರೆ ಥರ ಇರುತ್ತೆ, ಖುಷಿ ಕೊಡುತ್ತೆ ನಮಗೆ ಅಲ್ವಾ. ಅದಕ್ಕೆ ಹೇಳ್ತಾ ಇದ್ದೀನಿ. ಬರೀ ಈ ಥರ ಒಂದು ಯಾರಿಂದನೋ ಬ್ಲೆಸ್ಸಿಂಗ್ಸ್ ಅಂದರೆ ಮನುಷ್ಯರಿಂದನೇ ಬರಬೇಕು ಅಂತಲ್ಲ. ನೀವು ರ್ಯಾಂಡಮ್ ಆಗಿ ಯೂಟ್ಯೂಬ್ ಅಥವಾ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಏನೋ ಒಂದು ಓಪನ್ ಮಾಡಿರ್ತೀರ, ಅಲ್ಲಿ ಸಡನ್ ಆಗಿ ಗಾಡ್ ಬ್ಲೆಸ್ ಯು ಅಂತ ಬಂದಿರುತ್ತೆ, ಅಥವಾ ಬಾಬಾದು ಅಥವಾ ನೀವು ನಂಬೋ ದೇವರದ್ದು ಒಂದು ಪೋಸ್ಟ್ ಬರುತ್ತೆ. ಆ ಪೋಸ್ಟ್ನ ಮೂಲಕ ನಿಮ್ಮನ್ನ ಆಶೀರ್ವಾದ ಮಾಡೋ ಥರ ಒಂದು ಫೀಲ್ ಬರುತ್ತೆ. ಅಥವಾ ಯಾರೋ ನಿಮ್ಮ ಪಕ್ಕದಲ್ಲೇ ಮಾತಾಡ್ಕೊಳ್ತಾ ಹೋಗ್ತಾ ಇರ್ತಾರೆ, ದೇವರು ಅವ್ರನ್ನ ಚೆನ್ನಾಗಿರ್ಬೇಕು, ಇಟ್ಟಿರಬೇಕು ಅಂತ, ಅದು ನಿಮ್ಮ ಕಿವಿಗೆ ಬೀಳುತ್ತೆ. ಇದೆಲ್ಲ ತುಂಬ ಒಂಥರ, ಇದು ನೆನ್ಸ್ಕೊಂಡ್ರೆ ಮೈ ಜುಮ್ಮನ್ನತ್ತೆ ಅಲ್ವಾ. ಮುಂದಿನ ವಿಷಯ ಏನು ಅಂದರೆ, ನೀವು ನೋಡುವಂಥ ದೃಷ್ಟಿಕೋನ ಬದಲಾಗಿರುತ್ತೆ. ಅಂದರೆ ಈ ಪ್ರಪಂಚ ಹಾಗೇ ಇದೆ, ನಿಮ್ಮ ಫ್ಯಾಮಿಲಿ ಹಾಗೇ ಇದೆ, ನಿಮ್ಮ ಸುತ್ತಮುತ್ತಲಿರುವಂಥ ಮನುಷ್ಯರು ಹಾಗೇ ಇದ್ದಾರೆ. ಆದರೆ ಈಗ ನಿಮಗೆ ಅವರನ್ನೆಲ್ಲ ನೋಡಿದ್ರೆ ನಿಮ್ಮಲ್ಲಿ ಬರುವಂಥ ಭಾವನೆಗಳು ಬೇರೆ ಥರ ಇದೆ. ಮುಂಚೆನೂ ಅದೇ ಪಕ್ಷಿಗಳನ್ನೇ ನೋಡ್ತಿದ್ರಿ, ಕಾಗೆ, ಗುಬ್ಬಚ್ಚಿ, ಆಮೇಲೆ ಪಾರಿವಾಳ, ಗಿಣಿ ಇದೆಲ್ಲ ನೋಡ್ತಿದ್ರಿ ನೀವು. ಇದನ್ನೆಲ್ಲ ಅವಾಗ ನೋಡಿದಾಗ ಏನು ಅನ್ನಿಸ್ತಿರ್ಲಿಲ್ಲ. ಆದರೆ ಈಗ ನೋಡಿದ್ರೆ ಕಾಗೆ ಕೂಡ ಸುಂದರವಾಗಿ ಕಾಣಿಸುತ್ತೆ. ಏನೋ ಒಂಥರ ಅದನ್ನು ಯೂನಿವರ್ಸ್ ಅಂತ ಅನ್ಸುತ್ತೆ, ಅದ್ರ ಜೊತೆನೂ ಏನೋ ಒಂದು ಕಮ್ಯುನಿಕೇಟ್ ಮಾಡಬೇಕು ಅಂತ ಅನ್ಸುತ್ತೆ. ರೋಡಲ್ಲಿ ಹೋಗೋ ಹಸು, ನಾಯಿ ಇವುಗಳ ಮೇಲೆ ಕೂಡ ಅದನ್ನು ನೋಡಿದಾಗ್ಲೂ ಯೂನಿವರ್ಸ್ ಅನ್ಸುತ್ತೆ, ಅದಕ್ಕೇನಾದ್ರು ತಿನ್ನೋಕೆ ಕೊಡಬೇಕು ಅಂತ ಅನ್ಸುತ್ತೆ. ಮನುಷ್ಯರು ಅಷ್ಟೇ, ಅವ್ರು ನಿಮ್ಮ ಮೇಲೆ ಕೂಗಾಡಿದ್ರು ಕೂಡ ನೀವು ತಿರುಗಿ ಅವ್ರ ಮೇಲೆ ರಿಯಾಕ್ಟ್ ಆಗಲ್ಲ, ನಗ್ಬಿಟ್ಟು ಓಪನ್ ಹೇಳ್ಕೊಂಡು ಸುಮ್ಮನಾಗ್ತೀರಾ. ಈ ರೀತಿ ನಿಮ್ಮಲ್ಲಾಗಿರುವಂಥ ಬದಲಾವಣೆ. ಈ ಯೂನಿವರ್ಸ್ನ ನಾವು ನಂಬೋಕ್ಕೂ ಮುಂಚೆ ಯಾರಾದರೂ ನಮ್ಮನ್ನ ಒಂದು ಸಣ್ಣ ಸಹಾಯ ಕೇಳಿದರೆ ನಮ್ಮ ಕೈಲಿ ಅದು ಮಾಡೋಕ್ಕಾಗತ್ತೆ ಅಂತ ಗೊತ್ತಿದ್ರೂ ನಾವು ಮಾಡಿರಲ್ಲ. ಆದರೆ ಈಗ ಅವ್ರು ಕೇಳಿದ ತಕ್ಷಣ ಅವರಿಂದ ನಮಗೆ ಮತ್ತೆ ಯೂಸ್ ಆಗುತ್ತಾ ಇಲ್ವಾ, ನಮ್ಮಿಂದ ಅವ್ರಿಗೆ ಹೆಲ್ಪ್ ಆಗುತ್ತಾ ಇಲ್ವಾ, ನಾವೀ ಹೆಲ್ಪ್ ಮಾಡಿದ್ಮೇಲೆ ಮತ್ತೆ ಅವ್ರು ನಮ್ಮನ್ನು ನೆನ್ಪಿಟ್ಕೊಳ್ತಾರಾ ಇಲ್ವಾ, ಇದೆಲ್ಲ ಯಾವ ಯೋಚನೆ ಬರಲ್ಲ ನಮಗೆ.
ಒಬ್ರು ಕೇಳ್ತಾರ, ನಮ್ಮ ಕೈಲಿ ಆಗತ್ತಾ, ನಾವು ಮಾಡ್ತೀವಿ, ಖುಷಿಯಿಂದ ಮಾಡ್ತೀವಿ. ಅದರ ಪ್ರತಿಫಲವಾಗಿ ಅವ್ರು ನಮಗೇನು ಕೊಡ್ತಾರೆ ಅನ್ನೋ ನಿರೀಕ್ಷೆ ನಮಗಿರಲ್ಲ. ಯಾರಾದರೂ ನಿಮ್ಮ ಮೇಲೆ ಕೂಗಾಡಿದ್ರೆ, ಜಗಳ ಮಾಡಿದ್ರೆ ಅಂಥವರೆಲ್ಲ ಇದಕ್ಕೂ ಮುಂಚೆ ಆದರೆ ನೀವು ಹೋಗಿ ಏನಾದರೂ ರಿಯಾಕ್ಟ್ ಆಗೋದು ಅಥವಾ ಬೇಜಾರು ಮಾಡ್ಕೊಳ್ಳೋದು, ಅಳೋದು ಈ ಥರ ಮಾಡ್ತಿದ್ರಿ. ಆದರೆ ಈಗ ಅರ್ಥ ಮಾಡ್ಕೊಳ್ತೀರಾ, ಓಕೆ ನಾನೇ ಅವ್ರ ಜಾಗದಲ್ಲಿ ಇದ್ದಿದ್ರೆ ಏನಾಗ್ತಿತ್ತು, ಹೌದು ಹೀಗೆ ತಾನೇ ನಾನು ಕೂಗಾಡ್ತಾ ಇದ್ದೆ ಅಂದಮೇಲೆ ಅವ್ರು ಕೂಗಾಡೋದ್ರಲ್ಲಿ ಅರ್ಥ ಇದೆ ಅಲ್ವಾ. ಆ ಥರ ಅವ್ರ ಜಾಗದಲ್ಲಿದ್ದು ನಾವು ಅರ್ಥ ಮಾಡಿಕೊಂಡು ಪರಿಸ್ಥಿತಿನ ನಾವು ಕೂಲಾಗಿ ಇಟ್ಕೊಂಡು ನಾವು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತೀವಿ ಅಲ್ವಾ. ಮುಂದಿನ ವಿಷಯ ಏನು ಅಂದರೆ, ನಾನು ಆವಾಗಲೇ ಹೇಳಿದ್ದೆ ಅಲ್ವಾ, ನಾವು ಒಂಟಿಯಾಗಿರೋಕೆ ಇಷ್ಟಪಡ್ತೀವಿ ಅಂತ. ಒಂಟಿಯಾಗಿರೋಕೆ ಇಷ್ಟಪಡೋದೇ ಅಲ್ಲದೆ ನಮ್ಮ ಮಾತುಗಳನ್ನು ತುಂಬ ಕಡಿಮೆ ಮಾಡ್ಕೊಂಡಿರ್ತೀವಿ ಅಲ್ವಾ. ಯಾರ್ಯಾರ ಜೊತೆ ಎಷ್ಟು ಮಾತಾಡಬೇಕೋ ಅಷ್ಟು ಮಾತಾಡ್ಬಿಟ್ಟು ಆದಷ್ಟು ಕಮ್ಮಿ ಮಾತಾಡ್ಬಿಟ್ಟು ನಮ್ಮ ಜೊತೆ ನಾವೇ ಇರೋಕೆ ಇಷ್ಟಪಡ್ತೀವಿ. ಕೆಲವೊಮ್ಮೆ ನಿಮ್ಮ ಮ್ಯಾನಿಫೆಸ್ಟೇಷನ್ಸ್ ನಿಮಗೆ ಸಿಗೋ ಒಂದು ಸೂಚನೆಗಳು, ಒಂದು ಫೀಲಿಂಗ್ ಆ ಥರ ಎಲ್ಲ ಸಿಕ್ಕಿದಾಗಂತೂ ಇವತ್ತೆಲ್ಲ ಯಾರ ಜೊತೆ ಮಾತಾಡ್ಬಾರ್ದಪ್ಪ, ನಾನಾಯಿತು, ನನ್ನ ಯೂನಿವರ್ಸ್ ಆಯಿತು, ಯಾಕೆಂದರೆ ನಾನು ಕೇಳಿದ್ದು ಯೂನಿವರ್ಸ್ ನನಗೆ ಕೊಡ್ತಾ ಇದೆ ಅಂತ ಕೂಡ ಅಂದ್ಕೊಂಡಿರ್ತೀರ ಅಲ್ವಾ. ಯಾಕೆಂದರೆ ನನಗೆ ಇದೆಲ್ಲ ಆಗುತ್ತೆ, ಆದಷ್ಟು ಕಡಿಮೆ ಮಾತಾಡೋಣ ಅಂತ ಅನಿಸುತ್ತೆ. ಆದರೆ ನನ್ನ ವೃತ್ತಿನೇ ಮಾತಾಡೋದಾಗಿದೆ. ಬೆಳಗಿಂದ ರಾತ್ರಿವರೆಗೂ ಹೀಲಿಂಗ್ ಅಂತ ಮಾಡ್ತಾ ಅಲ್ಲಿ ನಾನು ಮಾತಾಡಲೇಬೇಕು. ನನ್ನ ಹತ್ರ ಯಾರು ಹೀಲಿಂಗ್ ಬಂದಿರ್ತಾರೋ ಅವ್ರು ಸೈಲೆಂಟಾಗಿ ಕೇಳಿಸ್ಕೊತಾ ಇರ್ತಾರೆ. ಬಟ್ ಹೀಲಿಂಗ್ ಅಲ್ಲದೆ ಮಿಕ್ಕಿರೋ ಟೈಮಲ್ಲಿ ನನಗೆ ಖಂಡಿತ ಮಾತಾಡೋಕ್ಕೆ ಇಷ್ಟ ಆಗಲ್ಲ, ಆದಷ್ಟು ಕಡಿಮೆ ಮಾತಾಡ್ತೀನಿ. ಅಂದರೆ ಮಕ್ಕಳ ಜೊತೆ ಎಷ್ಟು ಟೈಮ್ ಸ್ಪೆಂಡ್ ಮಾಡಬೇಕೋ ಅಷ್ಟು, ಯಾರ್ಯಾರಿಗೆ ಎಷ್ಟು ಟೈಮ್ ಕೊಡಬೇಕೋ ಅಷ್ಟು. ಬಟ್ ಮಿಕ್ಕಿದ ಟೈಮಲ್ಲಂತೂ ಸುಮ್ಮನೆ ಕಾಲಹರಣೆ ಮಾಡೋದು, ಸುಮ್ಮನೆ ಮಾತುಗಳಾಡೋದು ಯಾರ್ಯಾರ ಜೊತೆ, ಇದಂತೂ ನಂಗೆ ಇಷ್ಟ ಆಗ್ತಾನೆ ಇಲ್ಲ. ಸೊ ನಿಮಗೂ ಎಲ್ರಿಗೂ ಇದೇ ಫೀಲಿಂಗೇ ಇರುತ್ತೆ ಅಂತ ನನ್ನ ಫೀಲಿಂಗ್ ಅಲ್ವಾ. ಇನ್ನೊಂದು ಮುಖ್ಯವಾದ ಚೇಂಜ್ ನಿಮ್ಮಲ್ಲಿ ಏನು ಬಂದಿರುತ್ತೆ ಅಂತ ಅಂದರೆ, ಯಾರು ಏನೇ ಮಾಡಲಿ, ಯಾರು ಏನೇ ಮಾತಾಡಲಿ, ಏನೇ ಆಗಲಿ ಎಲ್ಲರನ್ನ ಕ್ಷಮಿಸೋ ಒಂದು ಗುಣ ಬಂದ್ಬಿಡುತ್ತೆ. ಯಾರು ನಮಗೆ ಎಷ್ಟು ಏನೇ ಮಾಡಿರಲಿ ಪರವಾಗಿಲ್ಲ, ಏನೋ ಹಿಂಗೆ ಮಾಡಿಬಿಟ್ರು, ನಾನು ಕ್ಷಮಿಸ್ತೀನಿ ಅವ್ರನ್ನ ಅಂತ ಹೇಳ್ಕೊಂಡು ಅವ್ರನ್ನ ಕ್ಷಮಿಸ್ಬಿಟ್ಟು ನಾವು ಖುಷಿಯಾಗಿರ್ತೀವಿ. ನಾವು ಬೇಜಾರು ಮಾಡ್ಕೊಳ್ಳಲ್ಲ ಯಾರೇನು ಮಾಡಿದ್ರು. ಯಾಕೆಂದರೆ ನಮಗೆ ಗೊತ್ತಿದೆ ನಾವು ಯೂನಿವರ್ಸ್ ಜೊತೆ ಕನೆಕ್ಟ್ ಆಗಿದ್ದೀವಿ, ನಮ್ಗೆ ಈ ನೆಗೆಟಿವಿಟಿ ಬೇಡ, ನಾವು ಪಾಸಿಟಿವ್ ಆಗಿರಬೇಕು. ನಾವು ಯಾರ ಮೇಲೂ ಕೋಪ, ದ್ವೇಷ, ದುಃಖ, ಅಸೂಯೆ ಇದೆಲ್ಲ ಯಾವುದು ನಮ್ಮಲ್ಲಿ ಇಟ್ಕೋಬಾರ್ದು. ಎಲ್ಲ ಕ್ಷಮಿಸ್ಬಿಟ್ಟು ರಿಲೀಸ್ ಮಾಡಿಬಿಟ್ಟು ನಾವು ಯೂನಿವರ್ಸ್ ಜೊತೆ ಖುಷಿಯಾಗಿರಬೇಕು ಅನ್ನೋದೊಂದೇ ನಮ್ಮ ಭಾವನೆ ಆಗಿರುತ್ತೆ. ಇದಕ್ಕೂ ಮುಂಚೆ ನೀವು ನ್ಯಾಯವಾಗೇ ಹೋಗ್ತಿರ್ತೀರ. ಯಾರಾದರೂ ಬಂದು ನಿಮ್ಮನ್ನು ಕೆಣಕಿದಾಗ ನಿಮ್ಮ ರಿಯಾಕ್ಷನ್ ಹೇಗಿದ್ದಿರುತ್ತೆ, ಅವ್ರ ಮೇಲೆ ಕೋಪ ಮಾಡಿಕೊಂಡು ನೀವೇನು ಮಾಡಿಲ್ಲ ಆದರೂ ಅವ್ರು ನಿಮ್ಮನ್ನು ಅಂದರು ಅಂತ ನೀವು ಪ್ರೂವ್ ಮಾಡ್ಕೊಳಕ್ಕೆ ಹೋಗೋದು, ಜಗಳ ಮಾಡೋದು, ಅವ್ರ ಮೇಲೆ ಹಿಂಗಂದ್ರಲ್ವ ನಾನು ಹಾಗೆ ಸಾಧಿಸ್ಬೇಕು ಅಂತ ಅಂದ್ಕೊಳ್ಳೋದು, ಈ ಥರದ್ದೆಲ್ಲ ಇದ್ದಿರುತ್ತೆ. ಎಷ್ಟು ಒಳ್ಳೆಯವರಾದರೂ ಎಷ್ಟು ಕೆಟ್ಟವರಾದರೂ. ಆದರೆ ನಾವು ಯೂನಿವರ್ಸ್ ಜೊತೆ ಕನೆಕ್ಟ್ ಆಗಿಬಿಟ್ಮೇಲೆ ಏನೋ ಆ ಥರ ಆಗ್ಬಿಡ್ತೀವಿ. ಯಾರಾದರೂ ನಮ್ಮನ್ನು ಏನಾದರೂ ಅಂದರೂ ನಮ್ಮ ಕರ್ಮಗಳನ್ನು ತಗೋತಾ ಇದ್ದಾರೆ, ಕ್ಷಮಿಸ್ಬಿಟ್ಬಿಡೋಣ, ಅವ್ರದ್ದು ನೆಗೆಟಿವಿಟಿ ನಮಗೆ ಬೇಡ ಅಂತ ಅಂದ್ಕೊಂಡು ನಾವು ಒಂಥರ ಅವ್ರನ್ನ ಕ್ಷಮಿಸ್ಬಿಟ್ಟು ನಾವು ಹ್ಯಾಪಿಯಾಗೇ ಇರ್ತೀವಿ. ನಮ್ಗೆ ಯಾವುದನ್ನು ಅಫೆಕ್ಟ್ ಮಾಡಲ್ಲ ಅಲ್ವಾ. ಈ ಥರ ಒಂದು ಬದಲಾವಣೆ ನಿಮ್ಮಲ್ಲಿ ಯಾರಿಗೆಲ್ಲ ಆಗಿದೆ ಅದನ್ನು ಕಮೆಂಟಲ್ಲಿ ನೀವು ಖಂಡಿತ ಶೇರ್ ಮಾಡಿ. ಯಾಕೆಂದರೆ ನಾನು ಆ ಥರ ಬದಲಾಗಿರ್ತೀನಿ, ನಿಮ್ಮಲ್ಲಿ ಕೂಡ ತುಂಬ ಜನ ಆ ಥರ ಬದಲಾಗಿರ್ತೀರಾ ಅನ್ನೋದು ನನಗೆ ಗೊತ್ತಿದೆ. ಸೊ ನಾವು ಒಬ್ಬರ ಜೊತೆ ಒಬ್ಬರು ನಮ್ಮ ಭಾವನೆಗಳನ್ನು ಶೇರ್ ಮಾಡ್ಕೊಳ್ಳೋಣ. ಯಾವಾಗ ನಮ್ಮಲ್ಲಿ ಕ್ಷಮೆ ಅನ್ನೋದು ಬರುತ್ತೋ ನಮ್ಮಲ್ಲಿ ಕರುಣೆ ಅನ್ನೋದು ಹುಟ್ಕೊಳ್ಳುತ್ತೆ. ಕರುಣೆ, ಪ್ರೀತಿ ಇದೆಲ್ಲ ಇದ್ದಾಗ ಏನಾಗುತ್ತೆ, ಫ್ರೀಕ್ವೆನ್ಸಿ ಹೈ ಆಗುತ್ತೆ. ಫ್ರೀಕ್ವೆನ್ಸಿ ಹೈ ಆದಾಗ ಏನಾಗುತ್ತೆ, ನಮ್ಮ ಜೀವನಕ್ಕೆ ನಾವು ಎಲ್ಲ ಒಳ್ಳೆ ವಿಷಯಗಳನ್ನು ಅಟ್ರ್ಯಾಕ್ಟ್ ಮಾಡೋಕ್ಕೆ ಶುರು ಮಾಡ್ತೀವಿ. ಇನ್ನೊಂದು ವಿಷಯ ಏನು ಅಂದರೆ, ನಿಮಗೆ ಕೊಡುವ ಒಂದು ಗುಣ ಬರುತ್ತೆ. ಅಂದರೆ ಕೊಡೋದು ಅಂದರೆ ಅದು ಪ್ರೀತಿ ಇರ್ಬೋದು. ಅನ್ಕಂಡೀಷ್ನಲ್ ಆಗಿ ಎಲ್ಲರನ್ನ ನೀವು ಪ್ರೀತಿಸ್ತೀರಾ, ಅವರಿಂದ ಯಾವ ನಿರೀಕ್ಷೆ ಇಲ್ಲದೇನೆ. ಅಥವಾ ಅದು ಪ್ರೀತಿ ಮಾತ್ರನೇ ಅಲ್ಲ, ಯಾವುದಾದ್ರೂ ವಸ್ತುಗಳೇ ಕೂಡ ಆಗಿರ್ಬೋದು. ನಿಮಗೆ ಯಾರಿಗಾದ್ರೂ ಇದನ್ನು ಕೊಡಬೇಕು ಅಂತ ಅನ್ಸಿದ್ರೆ ಇಷ್ಟಪಟ್ಟು ನೀವು ನಿಮ್ಮ ಆಳದಿಂದ ಇಷ್ಟಪಟ್ಟು ಅದನ್ನು ಕೊಡ್ತೀರಾ. ಇದನ್ನು ನಾನು ಅವ್ರಿಗೆ ಕೊಡ್ತಾ ಇದ್ದೀನಿ ಅಂದರೆ ಅವ್ರು ನನಗೆ ಅದು ಕೊಡಬೇಕು, ಈ ಥರ ನಿರೀಕ್ಷೆ ಇರಲ್ಲ ನಿಮ್ಮಲ್ಲಿ.
ನನ್ನ ಕೈಯಲ್ಲಾದ ಸಹಾಯವನ್ನು ನಾನು ಖಂಡಿತ ಮಾಡಲೇಬೇಕು, ಆವಾಗಲೇ ಯೂನಿವರ್ಸ್ಗೆ ಇಷ್ಟ ಆಗುತ್ತೆ ಅನ್ನೋ ಒಂದು ರೀತಿಯಲ್ಲಿ ಇದು ನಮ್ಮ ಕರ್ತವ್ಯ ಅನ್ಕೊಂಡು ನಾವು ಇನ್ನೊಬ್ಬರಿಗೆ ಸಹಾಯ ಮಾಡ್ತೀವಿ. ನಾವು ಎಲ್ಲೇ ಇದ್ರೂ ಏನೇ ಮಾಡ್ತಿದ್ರು ನಮ್ಮ ಸುತ್ತಮುತ್ತಲೂ ಇರುವಂತ ಜನಕ್ಕೆ ನಮ್ಮಿಂದ ಪ್ರೀತಿಯನ್ನ ಕೊಡ್ತೀವಿ. ನಮ್ಮ ಕೈಲಾದ ಸಹಾಯವನ್ನ ಅವ್ರು ಕೇಳ್ದೇನೆ ಕೂಡ ಮಾಡ್ತೀವಿ. ಸಹಾಯ ಮಾಡಿದ್ಮೇಲೆ ಅವರಿಂದ ಯಾವ ನಿರೀಕ್ಷೆಯನ್ನು ನಾವು ಇಟ್ಕೊಳ್ಳಲ್ಲ. ಇನ್ನೊಂದು ವಿಷಯ ಏನು ಅಂದರೆ, ನಮಗೆಲ್ಲ ಈಗ ಈ ಯೂನಿವರ್ಸ್ ಜೊತೆ ಕನೆಕ್ಟ್ ಆಗಿ ಯೂನಿವರ್ಸ್ನ ಗೈಡೆನ್ಸ್ ನಮ್ಮ ಜೊತೆ ಇದೆ, ಯೂನಿವರ್ಸ್ನ ಸಪೋರ್ಟ್ ನಮ್ಮ ಜೊತೆ ಇದೆ ಅಂತ ಗೊತ್ತಾದಾಗ ನಮಗೆ ಇನ್ನೂ ಹೊಸ ಹೊಸ ವಿಷಯಗಳನ್ನು ತಿಳ್ಕೋಬೇಕು ಅನ್ನೋ ಕುತೂಹಲ ಹೆಚ್ಚಾಗುತ್ತೆ ನಮ್ಮಲ್ಲಿ. ಇದಕ್ಕೂ ಮುಂಚೆ ನಾವು ಹೇಗಿದ್ದಿರ್ತೀವಿ, ಸಣ್ಣ ಸಣ್ಣ ವಿಷಯಕ್ಕೂ ಟೆನ್ಷನ್ ಆಗೋದು, ಕೋಪ ಮಾಡ್ಕೊಳ್ಳೋದು, ಅಳೋದು, ಭಯ ಪಡೋದು, ದುಃಖ ಪಡೋದು ಹಾಗೆಲ್ಲ ಇದ್ದಿರ್ತೀವಿ. ಆದರೆ ಈಗೇನಾಗುತ್ತೆ, ಎಷ್ಟು ದೊಡ್ಡ ಕಷ್ಟ ಬಂದ್ರೂ ಯೂನಿವರ್ಸ್ ನನ್ನ ಜೊತೆ ಇರುವಾಗ ನನಗೆ ಯಾಕೆ ಭಯ, ನನಗೆ ಯಾಕೆ ಬೇಜಾರು, ನಾನು ಈ ಭಾರವನ್ನು ಯೂನಿವರ್ಸ್ ಮೇಲೆ ಹಾಕಿದ್ದೀನಿ, ಯೂನಿವರ್ಸ್ ನೋಡ್ಕೊಳ್ಳುತ್ತೆ, ಮ್ಯಾನಿಫೆಸ್ಟ್ ಮಾಡ್ಕೊಂಡಿದ್ದೀನಿ, ಆಗುತ್ತೆ ಅನ್ನೋ ಒಂದು ಧೈರ್ಯ ಬಂದ್ಬಿಡುತ್ತೆ ನಮ್ಮಲ್ಲಿ. ಆವಾಗ ಇನ್ನೂ ಹೊಸದು ಕಲಿಬೇಕು ಅನ್ನೋ ಆ ಫೀಲಲ್ಲಿ ಏನೋ ಒಂಥರ ಗಾಳಿಲಿ ತೇಲ್ದಷ್ಟು ಒಂದು ಲೈಟಾಗಿ ಹಗುರವಾಗಿ ಫೀಲ್ ಆಗ್ತೀವಿ. ನಿಮ್ಮ ಸುತ್ತಮುತ್ತಲೂ ಇರೋರೇನೆ ಆಶ್ಚರ್ಯ ಪಡ್ತಾರೆ ನಿಮ್ಮನ್ನು ನೋಡಿ. ಇದಕ್ಕೂ ಮುಂಚೆ ಸಣ್ಣ ವಿಷಯಕ್ಕೂ ಎಷ್ಟು ಕಂಗಾಲಾಗ್ಬಿಡ್ತಿದ್ರು, ಎಷ್ಟು ಬೇಜಾರಾಗ್ತಿದ್ರು, ದುಃಖ ಪಡ್ತಿದ್ರು, ಭಯ ಪಡ್ತಿದ್ರು. ಇವಾಗೇನಪ್ಪ, ಯಾವ ಸಮಸ್ಯೆಗಳೇ ಇಲ್ವಾ ಇವ್ರ ಲೈಫಲ್ಲಿ, ಅಥವಾ ಸಮಸ್ಯೆಗಳು ಬಂದರೂ ಅದನ್ನು ಹೇಗೆ ಎದುರಿಸ್ತಾ ಇದ್ದಾರೆ ಅನ್ನೋ ಕುತೂಹಲ ಬರುತ್ತೆ ಎಲ್ರಿಗೂ. ಸೊ ನೀವು ನಿಜವಾಗ್ಲೂ ಯೂನಿವರ್ಸ್ ಜೊತೆ ಕನೆಕ್ಟ್ ಆಗಿದ್ದು, ಯೂನಿವರ್ಸ್ನ ನಂಬಿದ್ರೆ, ಯೂನಿವರ್ಸ್ನ ಗೈಡೆನ್ಸ್ ನಿಮ್ಮ ಮೇಲಿದ್ದು, ಯೂನಿವರ್ಸ್ನ ಸಪೋರ್ಟ್ ನಿಮ್ಮ ಜೊತೆ ಇದ್ದರೆ ಈ ರೀತಿ ಫೀಲಿಂಗ್, ಈ ರೀತಿ ಬದಲಾವಣೆ ಖಂಡಿತ ಆಗಿರುತ್ತೆ ನಿಮ್ಮಲ್ಲಿ. ಇನ್ನೊಂದು ವಿಷಯ ಏನಂದರೆ, ನೀವು ಸಣ್ಣ ಸಣ್ಣ ವಿಷಯಗಳಾಗಿರಲಿ ಬರೀ ಸಕ್ಸಸ್ಸನ್ನೇ ನೋಡೋಕೆ ಶುರು ಮಾಡ್ತೀರಾ. ಯಾವುದೋ ಒಂದು ಚಿಕ್ಕ ವಿಷಯ ಆಗಿದ್ರೂ ಒಪ್ಪನೊಪ್ಪನ ಹೇಳ್ಕೊಳ್ತೀರಾ, ಯೂನಿವರ್ಸ್ ಮೇಲೆ ನಂಬಿಕೆ ಇಟ್ಕೊಳ್ತೀರಾ, ಮುಂದಕ್ಕೆ ಹೋಗ್ತಾ ಇರ್ತೀರಾ, ಅದು ಸಕ್ಸಸ್ ಆಗ್ತಾ ಹೋಗುತ್ತೆ. ಆ ಸಕ್ಸಸ್ನಿಂದ ಏನೋ ಒಂಥರ ಖುಷಿ, ನಿಮಗೆ ಎಲ್ಲ ರೋಮಾಂಚನ ಆಗುತ್ತೆ. ಓ, ಯೂನಿವರ್ಸ್ ನನ್ನ ಜೊತೆ ಇದೆ, ಎಷ್ಟು ಚೆನ್ನಾಗಿ ನನಗೆ ಹೆಲ್ಪ್ ಮಾಡಿದೆ, ಸಕ್ಸಸ್ ಆಯಿತು. ಅದೇ ಸಕ್ಸಸ್ಸನ್ನು ನೋಡ್ತಾ 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 ದೊಡ್ಡ ದೊಡ್ಡ ವಿಷಯಗಳಲ್ಲಿ ಕೂಡ ಸಕ್ಸಸ್ಸನ್ನು ನೋಡ್ತಾ ಇರ್ತೀರಾ. ಅವಾಗ ಎಲ್ಲರೂ ಹೇಳೋಕ್ಕೂ ಶುರು ಮಾಡ್ತಾರೆ, ನೀನು ಏನು ಹೇಳಿದ್ರೆ ಅದೇ ನಡೀತಿದ್ಯಲ್ಲ, ಇವಾಗ ಮಳೆ ಬರುತ್ತೆ ಅಂದರೆ ಮಳೆ ಬಂದ್ಬಿಡ್ತು, ಈಗ ಬಿಸಿಲು ಬರುತ್ತೆ ಅಂದರೆ ಬಿಸಿಲು ಬಂದ್ಬಿಡ್ತು, ಅವ್ರಿಗೇನು ಒಳ್ಳೇದಾಗುತ್ತೆ ಅಂದರೆ ಒಳ್ಳೇದಾಗ್ಬಿಡ್ತು, ಹೇಗಿದೆಲ್ಲ, ಹೇಗೆ ನಿನ್ಗೆ ಇಷ್ಟೊಂದು ಆಶೀರ್ವಾದಗಳು ಸಿಗ್ತಾ ಇದೆ, ಹೇಗೆ ನೀನು ಹೇಳಿದ್ದೆಲ್ಲ ನಿಜ ಆಗ್ತಿದೆ, ಹೇಗೆ ಈ ಥರ ಪಾಸಿಟಿವ್ ಆಗಿರ್ತೀಯಾ ಅಂತ ಕೇಳೋಕೆ ಶುರು ಮಾಡ್ತಾರೆ. ನೀವು ಯಾರಿಗಾದ್ರೂ ಬ್ಲೆಸ್ ಮಾಡಿದ್ರೆ ಎಲ್ಲ ಚೆನ್ನಾಗಾಗುತ್ತೆ, ಎಲ್ಲ ಸರಿ ಹೋಗುತ್ತೆ, ಆರಾಮಾಗಿರೋ, ಖುಷಿಯಾಗಿರೋ ಅಂತ ಹೇಳಿಬಿಟ್ಟು ನೀವು ಹೋಗಿರ್ತೀರಾ, ನಿಜವಾಗ್ಲೂ ಅವ್ರಿಗೆ ಒಳ್ಳೇದಾಗಿರುತ್ತೆ. ಅಂದರೆ ನೀವು ಅಷ್ಟು ಪಾಸಿಟಿವಿಟಿಲಿರ್ತೀರಾ, ನಿಮ್ಮಿಂದ, ನಿಮ್ಮ ಮಾತುಗಳಿಂದ ಬೇರೆಯವ್ರಿಗೂ ಪಾಸಿಟಿವ್ನೆಸ್ ಬರುತ್ತೆ. ಈ ರೀತಿ ಹೇಳ್ತಾ ಹೋದರೆ ಇನ್ನೂ ಎಷ್ಟೊಂದು ವಿಷಯಗಳಿದೆ ಸ್ನೇಹಿತರೆ. ಆದರೆ ಈ ಒಂದು ವಿಡಿಯೋಲ್ಲಿ ಎಲ್ಲ ಹೇಳೋಕ್ಕಾಗಲ್ಲ, ತುಂಬ ದೊಡ್ಡ ವಿಡಿಯೋ ಆಗಿಬಿಡುತ್ತೆ. ಸೊ ಇಷ್ಟಕ್ಕೆ ಸಾಕು. ಸೊ ಈಗ ನಿಮ್ಮಲ್ಲೆಲ್ಲ ಯಾರೆಲ್ಲ ಇದು ಪೂರ್ತಿಯಾಗಿ ಕೇಳಿಸ್ಕೊಂಡಿದ್ದೀರೋ, ನಿಮ್ಮಲ್ಲಿ ಈ ರೀತಿಯಾದ ಬದಲಾವಣೆಗಳಿದೆಯಾ ನೋಡ್ಕೊಳ್ಳಿ. ಆಗಿದ್ರೆ ಮಾತ್ರ ಖಂಡಿತ ನೀವೇನೇನು ಬೇಕು ಅಂತ ಕೇಳ್ಕೊಡ್ತೀರೋ ಎಲ್ಲ ಯೂನಿವರ್ಸ್ ನಿಮಗೆ ಕೊಟ್ಟಿರುತ್ತೆ. ಸೊ ಈ ಮಾಹಿತಿಯನ್ನು ಇಷ್ಟೊತ್ತು ತಾಳ್ಮೆಯಿಂದ ಕೇಳಿದ ಪ್ರತಿ ಒಬ್ಬರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು ಸ್ನೇಹಿತರೆ. ಮತ್ತೆ ಮುಂದಿನ ವಿಡಿಯೋಲಿ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್, ಲವ್ ಯು ಆಲ್.